ಬಾಯ್ 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 ಇಟ್ಬಿಟ್ಟು ಅವ್ನು ದರ್ಶನ್ ಫ್ಯಾನು, ದರ್ಶನ್ ಫೋಟೋ ಹಾಕಿಟ್ಬಿಟ್ಟಿದ ನನಗೆ. ಏನು ಹೆಸರು? ನೀನು ಹೋಗು ಅಲ್ಲಿಂದ ಫೋನ್ ಹಾಕು, ನಾನು OTP ಹೇಳ್ತೀನಿ. ಹಾಂ ಈಗ ಸೀದಾ ಐಲ್ಯಾಂಡ್. ಅಯ್ಯ ಅವ್ನು ನೋಡ ವೆಲ್ಡಿಂಗ್ ಮಾಡ್ಕೊಂತವನೆ. ಯೂಟ್ಯೂಬ್ ನೋಡ್ತೀರಾ? ಹಾಂ ಪ್ರಫನೋವಲ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ನಾವು KRS ಡ್ಯಾಮ್ ವ್ಯೂ ನೋಡ್ಕೊಂಡು ಕೂರ್ಗ್ ಹೋಗ್ತಾ ಇದ್ರಿ. ಸೊ ಅಲ್ಲಿ ಹುಡುಗರು ಸಿಕ್ಕಿದ್ರು. ಸೊ ನಿಲ್ಸ್ ಮಾತಾಡಿದಾಗ ನೋಡ ಮುಚ್ಚ ಹುಡುಗರು ಇನ್ಸ್ಟಾಗ್ರಾಮ್ ಹೆಸರು ಕೇಳ್ತಾರೆ. ಏನ್ ಐಡಿ ಬೇಕು? ಇದೆಯಾ ನಿಮ್ದು ಅಕೌಂಟ್ ಇನ್ಸ್ಟಾಗ್ರಾಮು? ಏನ್ ಹೆಸರು? RX ಲವರಾ? ನಿಂದು? ಕಿರಿಕಿಂಗ್ ಗೌತಮ್ ಅಂತೆ. ಕಿರಿಕಾ? ಓ ಕಿರಿಕಿಗೆ ಕಿಂಗ ನೀನು? ಬೇಡ, ನನಗ್ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮೀಟರ್ ಬೇಕು, ಮೀಟರ್. ಬುಲೆಟ್ ಇಷ್ಟ ಇಲ್ಲ? ಬುಲೆಟ್ ಇಷ್ಟ ಇಲ್ವೇನೋ? ನೋಡಿ ಇಷ್ಟ ಅಂದಿದ್ರೆ ನಾನು ಗಾಡಿ ಓಡ್ಸಕ್ ಕೊಡ್ತಾ ಇದ್ದೆ. ನೀನು RX ಲವರ್ ಅಂದೆ ಅಪ್ಪ. ನೀನು ಐಡಿನೇ ಏನು? RX ಏನು? ರವಿ ನೋಡ್ದಾ? ಬುಲೆಟ್ ಇಳಿದಿದ್ರೆ ಬುಲೆಟ್ ಕೊಡ್ತಾ ಇದ್ದೆ ನಾನು ರೈಡ್ಗೆ, ಓಡ್ಸಕ್ ಕೂಡಿಸ್ತಾ ಇದ್ದೆ. ನಾವು ಬೆಂಗಳೂರು. ಹಾಂ ಈಗ ಸೀದಾ ಐಲ್ಯಾಂಡ್. ಇದೇನಾ ಸ್ಕೂಲ್ ನಿಮ್ದು? ಹಾಂ ಸರಿ, RX ಕೂಡಿಸ್ಕೊಂಡು ಯಾರಿಗೆ ಹೋಗ್ತೀಯಾ? ಯಾರು ಕರ್ಕೊಂಡು ಹೋಗ್ತೀಯಾ? RX ಲವರ್ ಅಂತ ಇಟ್ಟಿದೆಯಲ್ಲ. ಏನೋ ಹುಡುಗಿನ ಕರ್ಕೊಂಡು ಹೋಗ್ತೀಯಾ? ಇದು ಅಪ್ಪ ಮಾತಂದ್ರೆ ಕ್ಲಾಪ್ಸ್ ಹೊಡಿರೋ. ಹಾಂ ಯಾರು ಬುಲೆಟ್ ಲವರ್ ಅಂತ ಇಟ್ಟಿದ್ರೆ ಗಾಡಿ ಓಡ್ಸಕ್ ಕೊಡ್ತಾ ಇದ್ದೆ ನಾನು. ಯಾರು 7ನೇ ಕ್ಲಾಸು? ಇವನು ಎಷ್ಟನೇ ಕ್ಲಾಸು? ನಿಮ್ಗೆಲ್ಲ ಫೋನ್ ಇದೆಯಾ ನಿಮ್ಮ ಹತ್ರ? ಮತ್ತೆ ಅಕೌಂಟಿಂಗ್ ಕ್ರಿಯೇಟ್ ಮಾಡಿದ್ದೀರಾ? ನಿಮ್ಮ ವಯಸ್ಸಲ್ಲಿ ನಮ್ಮ ಹತ್ರ ಫೋನೇ ಅಂದರೆ ನನಗೆ ಗೊತ್ತಿರಲಿಲ್ಲ ನಮಗೆ. ನೋಡ್ದಾ? ನೋಡೋ ಮಚ್ಚ, ಹಳ್ಳಿ ಹುಡುಗರು ಹೆಂಗೆ ಅಪ್ಡೇಟ್ ಆಗಿದ್ದಾರೆ. ಏನು ಫ್ರೀ ಫೈರ್ ಆಡ್ತೀರಾ? ಓ ಇವ್ನು ಗನ್ ಹಿಡ್ಕೊಂಡ್ ಬಂದವನೆ. ಸರಿ ಬರದಾ? ಬಾಯ್. ಯೂಟ್ಯೂಬ್ ನೋಡ್ತೀರಾ? ಹಾಂ ಪ್ರಫನೋವಲ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬರ್ಕೊಂಬಿಡಿ. PRAFUNOVEL EL. ಅಣ್ಣ ಹಿಂಗಿರ್ತಾನೆ ನೋಡ್ಕೊಂಬಿಡ್ರಿ. ಇವಣ್ಣನೇ ಇಲ್ಲಿ ಎಲ್ಲರೂ ಯಾವ್ದಕ್ಕವ್ರು ಹೋಗಿ ಇಲ್ಲಿ ಕಮೆಂಟ್ ಹೊಡೀರಿ. ನಿಮ್ಮ ವಿಡಿಯೋ ಬಂದಿಲ್ಲ ಅಂದರೆ ಹಾಕ್ತೀನಿ. ನೀವು ಕಮೆಂಟ್ ಹೊಡಿಯೋವರೆಗೂ ನಾನು ವಿಡಿಯೋ ಹಾಕಲ್ಲ ನಿಮ್ಮದು. ಸುಮ್ಮನೆ ಹತ್ರ ಹೇಳಿ ಬಂದಿದ್ದೆ ಹುಡುಗರಿಗೆ, ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಗೊತ್ತಾಗತ್ತೆ ಇದರಲ್ಲೇ. ಸರಿ ಬರೋದಾ? ಬಾಯ್ 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 ಬಾಯ್. ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಫ್ರೀ ಫೈರ್ ಅಲ್ಲಿ ಆಡೋದು ಬಿಟ್ಟು ಲಗೋರಿ ಗಿಲ್ಲಿ ದಂಡಲ್ಲಿ ಆಡ್ರಪ್ಪ. ಫ್ರೀ ಫೈರ್ ಆಡ್ತೀರ ಊರಲ್ಲಿ ಇರೋರೆಲ್ಲ. ಅಯ್ಯ ಅವ್ನು ನೋಡ ವೆಲ್ಡಿಂಗ್ ಮಾಡ್ಕೊಂತವನೆ. ಬರೀ ಇಂಥದೆಯ ಬರದಾ? ಹಳ್ಳಿ ಹುಡುಗರು ಅನ್ನಕ್ಕಾಗಲ್ಲ, ಆ ಥರ ಅಪ್ಡೇಟ್ ಆಗಿದ್ದಾರೆ ಗುರು. ಏನೆಲ್ಲ ಫ್ರೀ ಫೈರ್ ಆಡ್ತಾರಂತೆ, ರೋಡ್ ಆಟನೇ ಆಡಲ್ವಂತೆ. ಬೀದಿ ಆಟಗಳು
ಎಲ್ಲ ಅಪ್ಡೇಟೆಡ್. ನಾವ್ ಅನ್ಕೊಂತೀರಿ ಹಳ್ಳಿಲಾದ್ರೂ ಎಲ್ಲ ಒಂದ್ ಹಳ್ಳಿ ಸೊಗಡು ಹಂಗೆ ಇದೆ ಅನ್ಕೊಂಡಿದ್ದೀರಿ, ಆದ್ರೆ ಎಲ್ಲ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಆ ವಯಸ್ಸಲ್ಲಿ ಇನ್ಸ್ಟಾಗ್ರಾಮ್ ಫೋನ್ ಅಂದ್ರೇನೆ ಗೊತ್ತಿರ್ಲಿಲ್ಲ ಏನೆಲ್ಲ. ಒಂದು 7th 8th ನಾವು ಅವಾಗ ಟಚ್ ಸ್ಕ್ರೀನ್ ನೋಡಿದ್ದು. ಇವರೆಲ್ಲ 3rd 2nd ಸ್ಟ್ಯಾಂಡರ್ಡ್ಗೆನೆ ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತೆ ಎಲ್ಲ ಇಟ್ಟಿದ್ದಾರೆ. ಯಾವಾಗ ಕ್ರಿಯೇಟ್ ಮಾಡಿದ್ ಮನೆ ಫೇಸ್ಬುಕ್ ಇನ್ಸ್ಟಾಗ್ರಾಮು? 2018 10th ಪಾಸ್ ಆಗುತ್ತೆ. 10th ಪಾಸ್ ಆದ್ಮೇಲೆ ಫೋನ್ ಇದ್ದಿಲ್ಲ ಅದು ಸೈಬರ್ಗೆ ಹೋಗಿ ಮಾಡಿದ್ದು. ಸೈಬರಲ್ಲಿ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ. ಅದು ಸೈಬರ್ಗೆ ಏನ್ ಮಾಡಿ ಹೇಳಕ್ ಹೋಗ್ತಿದ್ರಿ ಹೇಳೋ ಪ್ರಾಜೆಕ್ಟ್ ಇದೆ, ಅಸೈನ್ಮೆಂಟ್ ಇದೆ, ಅಟ್ಲೀಸ್ಟ್ ಒಂದು ಮಂತಿಗೆ ಒಂದು ಅಸೈನ್ಮೆಂಟ್ ಕೊಡೋರಲ್ಲ, ಹೋಗ್ಬಿಟ್ಟು ಸೈಬರಲ್ಲಿ ಗೊತ್ತಿಲ್ಲದೆ ಅಕೌಂಟ್ ಕ್ರಿಯೇಟ್ ಮಾಡೋದು. ಅದರಲ್ಲೂ ನಂಬರ್ ಬೇಕಲ್ಲ ಅದಕ್ಕೂ. ಅವಾಗ ನಾನೇನು ಮಾಡ್ತಿದ್ದೆ ಗೊತ್ತಾ, ನಮ್ಮ ಅಮ್ಮದ ಫೋನ್ ಇಸ್ಕೊಂಡು ಹೋಗ್ತಿದ್ದೆ. ಫೋನ್ ಬೇಕು, ಅಲ್ಲೇನೋ ಪ್ರಿಂಟೌಟ್ ತೊಗೊಳೋದು, ಇಲ್ಲಿಂದ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೋದ್ರೆ ತಿರ್ಗಾ ಸಿಸ್ಟಮಿಗೆ ಕಾಸು ಕೊಡಬೇಕು. ಸೊ ಫೋನಲ್ಲಿ ಇಂಟರ್ನೆಟ್ ಇದೆಯಲ್ಲ, ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೋಗಿ ಕೊಟ್ಟರೆ ಬರೀ ಪ್ರಿಂಟೌಟ್ ಚಾರ್ಜಸ್ ಕೊಡಬೇಕು, ಇದ್ರದ್ದು ಚಾರ್ಜಸ್ ಏನು ಕೊಡೋಷ್ಟಿರಲ್ಲ, ಅದು ಸೈಬರ್ದು ಚಾರ್ಜಸ್ ಕೊಡೋಷ್ಟಿರಲ್ಲ ಅಂದ್ಬಿಟ್ಟು ಫೋನ್ ಎತ್ಕೊಂಡು ಹೋಗ್ಬಿಟ್ಟು OTP ಬೇಕಲ್ಲ ಫೇಸ್ಬುಕ್ಗೆ, ಫೋನ್ ನಂಬರ್ ಇಲ್ಲದೆ ಕೊಡಲ್ಲ. ಇಲ್ಲ ಅಟ್ಲೀಸ್ಟ್ ಒಂದು ಜಿಮೇಲ್ ಇರಬೇಕು, ಜಿಮೇಲು ಇಲ್ಲ, OTPನೂ ಫೋನ್ ನಂಬರು ಇಲ್ಲ. ಸೊ ಹಂಗಾಗಿ ಈ ಥರ ಸುಳ್ಳು ಹೇಳ್ಬಿಟ್ಟು ಎತ್ಕೊಂಡು ಹೋಗಿ ಕ್ರಿಯೇಟ್ ಮಾಡಿಕೊಂಡು ಅದು ಮಾಡಿದ್ದೆ. ಒಂದ್ಸಲ ನಾನು ಕ್ರಿಯೇಟ್ ಮಾಡಿಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ ಹೆಸರು. ಅದಾದಮೇಲೆ ಇನ್ನೊಂದ್ಸಲ ತಿರ್ಗಾ ಅವಾಗ ಎಲ್ಲ ಕ್ಲಾಸ್ ರೂಮಲ್ಲಿ ಕ್ಲಾಸ್ಮೇಟ್ಸ್ ಹತ್ರ ಎಲ್ಲರ ಹತ್ರ ಫೇಸ್ಬುಕ್ ಇದೆ. ಎಲ್ಲರೂ ಕ್ಲಾಸ್ ರೂಮಿಗೆ ಬಂದರೆ ಫೇಸ್ಬುಕ್ ಡಿಸ್ಕಷನ್ ಮಾಡೋರು. ಮತ್ತು ಅವಳು ನೋಡಿದೆ ಅಕೌಂಟು, ನೋಡಿದೆ, ಇವ್ನು ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ದ ಅದು ಇದು ಅಂತ ಹೇಳೋರು. ನಾನು ಆಡ್ ಒನ್ ಔಟ್ ಆಗ್ಬಿಡ್ತಾ ಇದ್ದೆ. ನಾನು ಅದಕ್ಕೆ ಟಾಪಿಕಲ್ಲಿ ಡಿಸ್ಕಷನ್ನೇ ಇರ್ತಾ ಇರಲಿಲ್ಲ, ಯಾಕಂದರೆ ನಾನು ಏನೋ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಅದಕ್ಕೋಸ್ಕರ ಟಾಕ್ಸ್ಗೆ ಇನ್ವಾಲ್ವ್ ಆಗಬೇಕು ಅಂತ ನನ್ನ ಫ್ರೆಂಡಿಗೆ, ಒಂದು ಕ್ಲೋಸ್ ಫ್ರೆಂಡಿಗೆ ಹೇಳ್ಬಿಟ್ಟು ಅವನಿಗೆ ಮಚ್ಚ ಹೋಗಿ ನೀನು ಹೋಗು, ತಿರ್ಗಾ ನಮ್ಮಮ್ಮ ಫೋನ್ ಕೊಡೋಲ್ಲ, ನೀನು ಹೋಗು ಅಲ್ಲಿಂದ ಫೋನ್ ಹಾಕು, ನಾನು OTP ಹೇಳ್ತೀನಿ, ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡು ಅಂತ ಮಾಡಿಸಿದ್ದೆ. ಅವನು ಪ್ರಶಾಂತ್ ರಾವ್ ಹೇಳ್ಬಿಟ್ರಿ. ಒಂದ್ಸಲ ನಾನು ಇಟ್ಬಿಟ್ಟಿದ್ನಲ್ಲ ಪ್ರಶಾಂತ್ ರಾವ್ ಅಂತ, ಅದೇನೋ ಆಲ್ರೆಡಿ ಅಪ್ಡೇಟೆಡ್, ಆಲ್ರೆಡಿ ಇದೇ ಅಕೌಂಟಲ್ಲಿ ಹೆಸರು ಇದೆ ಅಂತ ಬರುತ್ತಲ್ಲ, ಇದೇ ನಂಬರಲ್ಲಿ ಯೂಸರ್ ನೇಮ್ ಇನ್ನೊಂದಿದೆ ಅಂತ ಬರುತ್ತಲ್ಲ. ಸೊ ಅದಕ್ಕೆ ಅವನೇನು ಮಾಡಿದ್ದ, ಏನೋ ಒಂದು ಇಡು ಮಚ್ಚ ಅಂತ ಹೇಳಿದ್ದೆ. ಅವನು ಪ್ರಶಾಂತ್ ಪಿಟ್ ಅಂತ ಇಟ್ಟವನೆ. ಪ್ರಶಾಂತ್ ಪಿಟ್ ಅಂತ ಇಟ್ಬಿಟ್ಟು ಅವ್ನು ದರ್ಶನ್ ಫೋಟೋ ಹಾಕಿಟ್ಬಿಟ್ಟಿದ್ದ ನನಗೆ. ನಾನು ಕ್ಲಾಸ್ ರೂಮ್ಗೆ ಹೋಗಿ ಕೇಳ್ತಾ ಇದೀನಿ. ಅವನು ಅದನ್ನ ಪೇಪರಲ್ಲಿ ಪಾಸ್ವರ್ಡ್ ಒಂದು ಲಾಸ್ಟ್ ಬುಕ್ಕಲ್ಲಿ ಬರ್ಕೊಂಬಂದವನೆ, ನಂದು ಯೂಸರ್ ID ಪಾಸ್ವರ್ಡ್ ಎಲ್ಲ ಬರ್ಕೊಂಬಂದ್ಬಿಟ್ಟು ಕೊಟ್ಟವನೆ. ಮಚ್ಚ ತಗೋ ನಿಂದು ಪಾಸ್ವರ್ಡ್ ಯೂಸರ್ ID ಅಂತಲ್ಲ. ನಾನು ಇದೇನೋ ಪ್ರಶಾಂತ್ ಪಿಟ್ ಅಂತ ಇಟ್ಬಿಟ್ಟಿದೆಯಲ್ಲ ಅಂತ ಹೇಳಿದ್ರೆ, ಮಚ್ಚ ನಾನು ಸಡನ್ನಾಗಿ ಏನು ಇಡಬೇಕು ಗೊತ್ತಾಗಲಿಲ್ಲ, ನಿಂದು ರಾವು ಆಲ್ರೆಡಿ ಟೇಕನ್ ಅಂತ ಬಂತು ನೇಮು ಪ್ರಶಾಂತ್ ರಾವ್ ಅಂತ. ಸೊ ಪಿಟ್ ಅಂತ ಇಟ್ಟೆ. ನಾನು ಎರೇಸ್ ಮಾಡೋಣ, ಡಿಲೀಟ್ ಮಾಡೋಣ ಪಿಟ್ ಅನ್ನೋದು ಅಂತೆಲ್ಲ ಥಾಟ್ ಕೊಟ್ಟೆ. ಆಮೇಲೆ ನಾನು ಹುಡುಕ್ದೆ ಗೂಗಲಲ್ಲಿ, ಪಿಟ್ ಅಂದರೆ ಏನು, ನಾನು ಇಂಟೆನ್ಷನಲ್ ಇಟ್ಟಿರೋ ಥರ, ನಾನೇ ಪ್ಲ್ಯಾನ್ ಮಾಡಿ ಇಟ್ಟಿರೋ ಥರ. ಅಟ್ಲೀಸ್ಟು ಎಲ್ಲ ಕೇಳ್ತಾರಲ್ಲ ಕ್ಲಾಸ್ ರೂಮಲ್ಲಿ, ಏನೋ ಪಿಟ್ ಅಂತ ಇಟ್ಟಿದ್ಯಾ ಅಂತ. ನಾನು ಅದಕ್ಕೆ ಅಂದರೆ ತುಂಬ ವ್ಯಾಲಿಡಾಗಿ ಇಟ್ಟಿರೋ ಥರ ಶೋಕೇಸ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಗೂಗಲಲ್ಲೆಲ್ಲ ಹುಡುಕಿದ್ರೆ ಪಿಟ್ ಅಂದರೆ ಅಲ್ಲ, ತೂತು. ನಾನು ಅದನ್ನೇ ಏನೋ ಬಿಲ್ಡಪ್ ಪಡ್ಕೊಂಡು ಇಟ್ಕೊಂಡಿದ್ದೆ. ಪಿಟ್ ಅಂದರೆ ಗೊತ್ತಾ ನಿನಗೆ ಅಂತ. ಈ ಥರ ಇದ್ದಿದ್ದು ನಮ್ಮದು ಜನ್ರೇಷನ್. ಅಂದರೆ ಏನು ಅಂಥ ಗ್ಯಾಪ್ ಏನಿಲ್ಲ, ಆದ್ರೂ ನೋಡು ಇವಾಗ 2ನೇ ಕ್ಲಾಸ್ ಹುಡುಗ RX ಲವರ್ ಏನೋ RX Z ಲವರ್ ರವಿ ಅಂತೆ.